ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಇನ್ನು ಮುಂದೆ ರಿಜಿಸ್ಟ್ರೇಷನ್ಗೆ ಈ ದಾಖಲೆಗಳು ಕಡ್ಡಾಯ. ಭೂ ನೋಂದಣಿಗೆ ಹೊಸ ನಿಯಮ ಜಾರಿ. ಫ್ರೆಂಡ್ಸ್, ದೇಶದಾದ್ಯಂತ ಆಸ್ತಿ ಖರೀದಿ ಮತ್ತು ಮಾರಾಟದಲ್ಲಿ ನಡೆಯುತ್ತಿರುವ ವಂಚನೆ ಹಾಗೂ ಭೂ ವಿವಾದಗಳಿಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರವು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. 2026ರಿಂದ ಆಸ್ತಿ ನೋಂದಣಿ ಪ್ರಕ್ರಿಯೆಯಲ್ಲಿ ವ್ಯಾಪಕ ಸುಧಾರಣೆಗಳನ್ನು ಜಾರಿಗೆ ತರಲಾಗುತ್ತಿದ್ದು, ಇನ್ನು ಮುಂದೆ ಆಸ್ತಿ ವ್ಯವಹಾರ ಮಾಡುವ ಕೋಟ್ಯಾಂತರ ನಾಗರಿಕರ ಮೇಲೆ ಪರಿಣಾಮ ಬೀರಲಿದೆ. ಅದೇನಾಗ್ತದೆ ಅಂತ ಸ್ವಲ್ಪ ನಾನು ಫುಲ್ ಡೀಟೇಲ್ಸ್ ಹೇಳ್ತೀನಿ. ಫ್ರೆಂಡ್ಸ್, ನನ್ನ ಚಾನಲ್ ಲೈಕ್ ಮಾಡಿ ಮುಂದಿನ ವಿಡಿಯೋ ಆಗೋಕ್ಕೆ ಸಹಕರಿಸಿ. ಬದಲಾವಣೆಗೆ ಕಾರಣಗಳೇನು ಅಂದರೆ, ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಬೇನಾಮಿ ಆಸ್ತಿ ವ್ಯವಹಾರ ಮತ್ತು ಗುರುತಿನ ಚೀಟಿ ದುರುಪಯೋಗಿಸಿಕೊಂಡು ಬಡವರ ಮತ್ತು ದಲಿತರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕುತ್ತಿದ್ದರು. ಮತ್ತು ಇದರಿಂದ ತುಂಬ ಆಸ್ತಿಗಳು ಮೋಸ ಆಗ್ತಾಯಿತ್ತು. ಅದಕ್ಕೋಸ್ಕರ ಇದನ್ನು ತರ್ತಾ ಇದ್ದಾರೆ. ನೋಂದಣಿ ಪ್ರಕ್ರಿಯೆಯಲ್ಲಿ ಆಗಿರುವ ಪ್ರಮುಖ ಬದಲಾವಣೆಗಳೇನು ಅಂದರೆ, ಹೊಸ ನಿಯಮದ ಪ್ರಕಾರ ಆಸ್ತಿ ನೋಂದಣಿ ಸಮಯದಲ್ಲಿ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಎರಡನ್ನೂ ಕಡ್ಡಾಯಗೊಳಿಸಲಾಗಿದೆ. ಇದರೊಂದಿಗೆ ಬಯೋಮೆಟ್ರಿಕ್ ದೃಢೀಕರಣ, ಬೆರಳಚ್ಚು ಅಥವಾ ಕಣ್ಣಿನ ರೆಪ್ಪೆಯ ಸ್ಕ್ಯಾನಿಂಗ್ ಪ್ರಕ್ರಿಯೆಯನ್ನು ಕಡ್ಡಾಯಗೊಳಿಸಲಾಗುತ್ತಿದೆ. ಇದರಿಂದ ಒಬ್ಬರ ಹೆಸರಿನಲ್ಲಿ ಮತ್ತೊಬ್ಬರ ಆಸ್ತಿ ನೋಂದಣಿ ಮಾಡುವುದು ಇನ್ನು ಮುಂದೆ ಅಸಾಧ್ಯವಾಗಲಿದೆ. ಅಲ್ಲದೆ ಅನೇಕ ರಾಜ್ಯಗಳಲ್ಲಿ ಆನ್ಲೈನ್ ಇ-ಪೋರ್ಟಲ್ ಸೇವೆಗಳನ್ನು ಬಲಗೊಳಿಸಲಾಗುತ್ತಿದ್ದು, ನಾಗರಿಕರು ಮನೆಯಲ್ಲೇ ಕುಳಿತು ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದಾಗಿದೆ ಮತ್ತು ನೋಂದಣಿ ಸ್ಥಿತಿಯನ್ನು ಪರಿಶೀಲಿಸಬಹುದಾಗಿದೆ. ಇದು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಇನ್ನೂ ಇಂಪಾರ್ಟೆಂಟ್ ವಿಷಯ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ. ಅಗತ್ಯವಿರುವ ಕಡ್ಡಾಯ ದಾಖಲೆಗಳು. ಹೊಸ ನಿಯಮದಡಿ ನೋಂದಣಿ ಮಾಡಲು ಈ ಕೆಳಗಿನ ದಾಖಲೆಗಳು ಇರಬೇಕು. ಆಧಾರ್ ಮತ್ತು ಪಾನ್ ಕಾರ್ಡ್. ಖರೀದಿ ಮಾಡುವವರು ಮತ್ತು ಮಾರಾಟ ಮಾಡುವವರು ಇಬ್ಬರದ್ದು ಕಡ್ಡಾಯ. ಪಹಣಿ, RTC ಆಸ್ತಿ ದಾಖಲೆಗಳು, ಭೂಮಿಯ ಅಧಿಕೃತ ಸರ್ಕಾರಿ ದಾಖಲೆಗಳು. ಖಾತಾ ಸಂಖ್ಯೆ ಮತ್ತು ಫ್ಲಾಟ್ ವಿವರ, ಆಸ್ತಿಗೆ ಸಂಬಂಧಿಸಿದ ನಿಖರ ಮಾಹಿತಿ. ಭೂನಕ್ಷೆ, ಆಸ್ತಿಯ ಗಡಿ ಮತ್ತು ವಿಸ್ತೀರ್ಣದ ಅಧಿಕೃತ ನಕ್ಷೆ. ಸ್ಟ್ಯಾಂಪ್ ಡ್ಯೂಟಿ ಪಾವತಿಸಿ ರಸೀದಿ, ಮುದ್ರಾಂಕ ಶುಲ್ಕ ಪಾವತಿಸಿದ ದಾಖಲೆ. ಮಾರಾಟದ ಒಪ್ಪಂದ, ಸೇಲ್ ಅಗ್ರಿಮೆಂಟ್. ಖರೀದಿ ಮತ್ತು ಮಾರಾಟದ ಒಪ್ಪಂದದ ಪತ್ರ. ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ. ಒಂದು ವೇಳೆ ಆಸ್ತಿ ಉಡುಗೊರೆ, ಗಿಫ್ಟ್ ಡೀಡ್ ಅಥವಾ ನ್ಯಾಯಾಲಯದ ಆದೇಶದ ಮೂಲಕ ವರ್ಗಾವಣೆಯಾಗುತ್ತಿದ್ದರೆ ಅದಕ್ಕೆ ಸಂಬಂಧಿಸಿದ ಕಾನೂನು ದಾಖಲೆಗಳು. ಇದರಿಂದ ಜನರಿಗೆ ಆಗುವ ಲಾಭಗಳೇನು ಅಂದರೆ, ಹೊಸ ವ್ಯವಸ್ಥೆಯಿಂದ ಆಸ್ತಿ ವ್ಯವಹಾರದಲ್ಲಿ ಪಾರದರ್ಶಕತೆ ಬರಲಿದ್ದು, ವಂಚನೆ ಪ್ರಕರಣಗಳು ಗಣನೀಯವಾಗಿ ಇಳಿಕೆಯಾಗಲಿದೆ. ತಜ್ಞರ ಅಭಿಪ್ರಾಯ, ಡಿಜಿಟಲ್ ನೋಂದಣಿ ಮತ್ತು ಬಯೋಮೆಟ್ರಿಕ್ಸ್ ವ್ಯವಸ್ಥೆಯ ಭೂ ವ್ಯವಹಾರದ ಅಕ್ರಮಗಳಿಗೆ ಬ್ರೇಕ್ ಹಾಕಲಿದೆ. ಆದರೆ ಗ್ರಾಮೀಣ ಭಾಗಗಳಲ್ಲಿ ಡಿಜಿಟಲ್ ಮೂಲಕವನ್ನು ಬಲಪಡಿಸುವುದು ಸರ್ಕಾರದ ಮುಂದಿನ ದೊಡ್ಡ ಸವಾಲಾಗಿದೆ. ಇವಿಷ್ಟು ಒಂದು ಕೇಂದ್ರ ಸರ್ಕಾರವು ಮಾಡಿರುವಂತಹ ಹೊಸ ರಿಜಿಸ್ಟರ್ಗೆ ಸಂಬಂಧಿಸಿದ ಮಾಹಿತಿಯಾಗಿದೆ ಫ್ರೆಂಡ್ಸ್. ಇದರಿಂದ ಜನರಿಗೆ ಭಾಳ ಅನುಕೂಲವಾಗಿದೆ. ನೋಡಿ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ದಾಖಲೆಗಳು ಯಾವ ಬೇಕು ಅಂದರೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬಯೋಮೆಟ್ರಿಕ್, ಪಹಣಿ RTC, ಖಾತಾ ಸಂಖ್ಯೆ, ಭೂನಕ್ಷೆ, ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿಡ್ತಲ್ಲ ಗೌರ್ಮೆಂಟ್ಗೆ, RTGS ಮಾಡಿರೋದು ಅದು ಬೇಕು. ಮತ್ತು ಕಣ್ಣಿನ ರೆಪ್ಪೆಯ ಒಂದು ಸ್ಕ್ಯಾನನ್ನು ಮಾಡ್ತಾರೆ ಅಂತ ಹೊಸದಾಗಿ ಹೇಳ್ತಾ ಇದ್ದಾರೆ. ಇವು ಕೂಡ ಮಸ್ಟ್ ಆ್ಯಂಡ್ ಶುಡ್ ಇಂಪಾರ್ಟೆಂಟ್ ಬೇಕಾಗುತ್ತೆ. ಇವೆಲ್ಲ ಜನರಿಗೆ ಅನುಕೂಲ ಆಗಲು ಕೇಂದ್ರ ಸರ್ಕಾರವು ಹೊರಡಿಸಿರುವ ಒಂದು ನಿಯಮವಾಗಿದೆ ಫ್ರೆಂಡ್ಸ್. ಇದರಿಂದ ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋದು ನನ್ನ ಒಂದು ಉದ್ದೇಶವಾಗಿದೆ. ನನ್ನ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ ಲೈಕ್ ಮಾಡಿ ಮುಂದಿನ ವಿಡಿಯೋ ಆಗೋಕ್ಕೆ ಸಹಕರಿಸಿ ಫ್ರೆಂಡ್ಸ್.
ಸಣ್ಣ ಸಣ್ಣ ಮಾಹಿತಿ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್.